TV7 ಕನ್ನಡಕ್ಕೆ ಸ್ವಾಗತ. 48 ಗಂಟೆಯೊಳಗೆ ನವವಧು ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಎನ್. ಮಹದೇವಪುರ ಗ್ರಾಮದ ಹೊರವಲಯದ ಪಾಳುಬಿದ್ದ ಬಾವಿಯಲ್ಲಿ ನವವಧು ಸುಮಲತಾ ಶವ ಪತ್ತೆಯಾದ ಪ್ರಕರಣವನ್ನು ನಾಯಕನಹಟ್ಟಿ ಹಾಗೂ ತಳಕು ಪೊಲೀಸರು 48 ಗಂಟೆಯೊಳಗೆ ಭೇದಿಸಿದ್ದಾರೆ. ಪೊಲೀಸರ ತನಿಖೆ ಪ್ರಕಾರ, ಸುಮಲತಾ ಅವರ ಪತಿ ಗಜೇಂದ್ರನ ಸ್ನೇಹಿತ ಬೋರಯ್ಯ ಅತ್ಯಾಚಾರವೆಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದು, ಬಳಿಕ ಸಹೋದರ ಕಾರಯ್ಯನ ಸಹಾಯದಿಂದ ಶವವನ್ನು ಪಾಳುಬಿದ್ದ ಬಾವಿಗೆ ಎಸೆದಿದ್ದಾನೆ ಎನ್ನಲಾಗಿದೆ. ಕೃತ್ಯದ ನಂತರ ಸುಮಲತಾ ನಾಪತ್ತೆಯಾಗಿರುವಂತೆ ಬಿಂಬಿಸಿ ಹುಡುಕಾಟ ನಡೆಸಿದ ನಾಟಕವಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೋರಯ್ಯ ಹಾಗೂ ಕಾರಯ್ಯನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣವನ್ನು ತ್ವರಿತವಾಗಿ ಭೇದಿಸಿದ ಪೊಲೀಸ್ ತಂಡದ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದು, ತನಿಖಾ ತಂಡಕ್ಕೆ ಬಹುಮಾನ ಘೋಷಿಸಿದ್ದಾರೆ. TV7 ಕನ್ನಡ ಮೌನೇಶ ಆಚಾರ್, ಚಳ್ಳಕೆರೆ. ಅಲ್ಲಿ ಗಡ್ಡೆ ಮೇಲೆ ಹಾಸ್ಕೊಳ್ರಿ ಫಸ್ಟ್. ಇಲ್ಲ ಮೇಲೆ ಹಾಕೊಳ್ರಿ, ಮೇಲೆ ಮೇಲೆ ಈ ಕಡೆಗೆ ಮೆಟ್ಲ ಮೇಲೆ ಹಾಕೊಳ್ರಿ ಸಾಬ್ರ. ಇಲ್ಲ ನಿಮ್ಗೆ ಹೆಂಗೆ ಅನುಕೂಲ ಐತೆ ಹಂಗೆ ಮಾಡ್ಕಿ.